ಆರ್ಎಸ್ಎಸ್ ಬಗ್ಗೆ ಮಾತನಾಡುವ ಬಿಕೆ ಹರಿಪ್ರಸಾದ್ ಅವರು ಗ್ರಾಮ ಪಂಚಾಯಿತಿ ಚುನಾವಣೆ ಗೆದ್ದು ತೋರಿಸಲಿ ಅಂತ ಹೊಸಪೇಟೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಮಾತಾಡ್ತಾರೆ. ಮೊದಲು ಬಿಕೆ ಹರಿಪ್ರಸಾದ್ ಅವರು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಗೆದ್ದು ತೋರಿಸಲಿ. ಬ್ಯಾಕ್ ಡೋರ್ ನಿಂದ ಹರಿಪ್ರಸಾದ್ ರಾಜಕೀಯ ಮಾಡ್ತಾ ಇದ್ದಾರೆ. ನಿನ್ನೆ ಕಾರ್ಯಕ್ರಮದಲ್ಲಿ ಡಿಕೆ ಹಾಗೆ ಬಿಕೆ ಜಗಳ ಬಹಿರಂಗವಾಗಿದೆ. ಹರಿಪ್ರಸಾದ್ ನೇರವಾಗಿ ಡಿಕೆ ಶಿವಕುಮಾರ್ಗೆ ವಾರ್ನಿಂಗ್ ಮಾಡಿದಂತಿದೆ. ಜೊತೆಗೆ ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಡಿಕೆ ಬಿಕೆ ಜಗಳ ಬಹಿರಂಗವಾಗಿದೆ. ಆರ್ಎಸ್ಎಸ್ ಬಗ್ಗೆ ಮಾತನಾಡುವ ಬಿಕೆ ಹರಿಪ್ರಸಾದ್ ಮೊದಲು ಗ್ರಾಮ ಪಂಚಾಯಿತಿ ಚುನಾವಣೆ ಗೆದ್ದು ತೋರಿಸಲಿ ಅಂತ ಶ್ರೀರಾಮುಲು ಚಾಲೆಂಜ್ ಮಾಡಿದ್ದಾರೆ. ಇವತ್ತು ನಿನ್ನೆ ನಾನು ಏನು ಕೆಪಿಸಿಸಿ ಅಧ್ಯಕ್ಷರು ಪದಗ್ರಹಣ ವಿಚಾರದಲ್ಲಿ ಏನು ಆ ಕಾರ್ಯಕ್ರಮದಲ್ಲಿ ನಡೆಯುವಂಥ ಟೈಮಲ್ಲಿ ಒಂದು ಕಡೆ CM ಅವರು, ಒಂದು ಕಡೆ DK ಅವರು, ಒಂದು ಕಡೆ ವೇದಿಕೆಯಲ್ಲಿ ಫೈಟಿಂಗ್ ನಡೀತಾ ಇತ್ತು. DK ಮತ್ತು ಏನು BK ಅವರು ಜಗಳ ಆಗುವಂಥ ಟೈಮಲ್ಲಿ ವೇದಿಕೆಯಲ್ಲಿ ಒಂದು ರೀತಿ ಅವರು ಹೇಳಿದಂಥ ಮಾತುಗಳು, ಇವತ್ತು ಪಾರ್ಟಿ ಸಂಘಟನೆ ಮಾಡೋಂಥ ವಿಚಾರ ಬಂದಂಥ ಟೈಮಲ್ಲಿ ಅವರು ಹೇಳಿದಂಥ ಮಾತುಗಳು ಏನಂದ್ರೆಗಿನ ಹಣ ಇದ್ದಂಥವ್ರ ಜೊತೆಲಿ ಅಧಿಕಾರ ಹೋದ್ರೆ, ಇನ್ನು ಹಣ ಇದ್ದಂಥವ್ರು ಅಧಿಕಾರವನ್ನು ಪಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಕೂಡ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾರು ಸರೆಂಡರ್ ಆಗಬಾರ್ದು ಅನ್ನೋಂಥ ವಿಚಾರವನ್ನು ಕೂಡ ವೇದಿಕೆ ಮೇಲೇ ಇವತ್ತು KPCC ಅಧ್ಯಕ್ಷರು ಪ್ರಸ್ತಾಪನೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಬಹುಶಃ ಅದರ ಅರ್ಥ ನೋಡ್ತಾ ಇದ್ರೆ ಒಂದು ಸಾರಿ ಶಿವಕುಮಾರ್ ಅವರು ಹಣದ ಅಹಂದಿಂದನೇ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅದಕ್ಕೋಸ್ಕರವಾಗಿ ಪರೋಕ್ಷವಾಗಿ ಅವ್ರು ಹೇಳಿದಂಥ ಮಾತೇನೆಂದರೆ, ಹಣ ಇದ್ದಂಥವ್ರ ಜೊತೆಲಿ ಹೋದರೆ ನಮ್ಮ ಪಾರ್ಟಿನೇ ಮುಂದಕ್ಕೆ ಸರೆಂಡರ್ ಆಗ್ಬೋದು ಅನ್ನೋಂಥ ರೀತಿಯಲ್ಲಿ ಅವ್ರು ಹೇಳೋಂಥ ಕೆಲಸ ಕೂಡ ಮಾಡಿದ್ದಾರೆ. ಅವ್ರು ಇನ್ನೂ ಮುಂದಕ್ಕೆ ಹೋಗಿ ಒಂದು ಮಾತನ್ನು ಹೇಳ್ತಾರೆ, ಏನು ನಾನು KPCC ಅಧ್ಯಕ್ಷರು ಏನು ಹರಿಪ್ರಸಾದ್ ಅವರು ಏನು ಆಗಿದ್ದಾರೋ, ನಾನು 5 ಮಂದಿ ಗಾಂಧಿ ಕುಟುಂಬಗಳ ಜೊತೆಲಿ ನಾನು ಕೆಲಸ ಮಾಡಿದ್ದೀನಿ ಅನ್ನೋಂಥ ಮಾತನ್ನು ಕೂಡ ಪ್ರಸ್ತಾಪನೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಬಹುಶಃ ಅದು ನೋಡಿದಂಥ ಟೈಮಲ್ಲಿ DK ಶಿವಕುಮಾರ್ ಅವರೇ, ನಿನಗೆ ನಾನು ನಿನ್ನನ್ನು ಲೆಕ್ಕಲ್ಲಿ ಇಟ್ಕೊಂಡಂಥ ಇಲ್ಲ, ಲೆಕ್ಕಕ್ಕಿಲ್ಲ ನೀನು ಅನ್ನೋಂಥ ರೀತಿಯಲ್ಲಿ ಅವರು ಪ್ರಸ್ತಾಪನೆ ಮಾಡೋದು.